ನಮಸ್ಕಾರ ಗೆಳೆಯರೇ, ಹೊಸ ಭರವಸೆ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ಕೆಲವೊಮ್ಮೆ ನಾವು ಅದೆಷ್ಟು ಅಸಹಾಯಕರಾಡುತ್ತೇವೆಂದರೆ ಇನ್ನು ಮುಂದೆ ಹೋಗಲು ಯಾವುದೇ ದಾರಿಯೇ ಇಲ್ಲ ಎನಿಸಿಬಿಡುತ್ತದೆ. ಅಂಥ ಸಮಯದಲ್ಲಿ ನಾವು ದೇವರನ್ನು ಅಥವಾ ನಮ್ಮ ಹಣೆಬರಹವನ್ನು ದೂಷಿಸುತ್ತೇವೆ. ಆದರೆ ನೆನಪಿಡಿ, ದೇವರು ಒಂದು ಬಾಗಿಲನ್ನು ಮುಚ್ಚಿದರೆ ನೂರಾರು ದಾರಿಗಳನ್ನು ತೆರೆದಿಟ್ಟಿರುತ್ತಾನೆ. ಇಂದು ನಾವು ಹೇಳಲಿರುವ ಈ ಕಥೆ ನಿಮ್ಮ ಜೀವನದ ಬಗ್ಗೆ ಇರುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತ ವಾಸವಾಗಿದ್ದ. ಅವನಿಗೆ ಒಬ್ಬಳೇ ಮಗಳು. ತನ್ನ ಮಗಳ ಮದುವೆಯನ್ನು ಗೌರವಯುತವಾಗಿ ಮಾಡಬೇಕೆಂಬುದು ಅವನ ಏಕೈಕ ಕನಸಾಗಿತ್ತು. ಅಂದು ಸಂಜೆ ವರನ ಕಡೆಯವರು ಹೆಣ್ಣು ನೋಡಲು ಬರುವವರಿದ್ದರು. ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಊಟದ ವ್ಯವಸ್ಥೆ ಮಾಡಬೇಕು. ಆದರೆ ಆ ರೈತನ ಜೇಬಿನಲ್ಲಿ 1 ರೂಪಾಯಿ ಕೂಡ ಇರಲಿಲ್ಲ. ಆತ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದ. ರೈತ ತನ್ನ ಹೊಲಕ್ಕೆ ಹೋಗಿ ಏನಾದರೂ ಸಿಗಬಹುದೇ ಎಂದು ಹುಡುಕುತ್ತಾನೆ. ಅಲ್ಲಿ ಅವನಿಗೆ ಕೇವಲ 3 ಸೋರೆಕಾಯಿಗಳು ಮಾತ್ರ ಸಿಗುತ್ತವೆ. ಇದನ್ನಾದರೂ ಮಾರಿ ಅತಿಥಿಗಳಿಗೆ ಸ್ವಲ್ಪ ಚಹಾ ತಿಂಡಿ ವ್ಯವಸ್ಥೆ ಮಾಡಬಹುದು ಎಂದುಕೊಂಡು ಮಾರುಕಟ್ಟೆಗೆ ಬರುತ್ತಾನೆ. ಆದರೆ ಅಲ್ಲಿ ಅವನಿಗೆ ಕಾದಿದ್ದು ದೌರ್ಭಾಗ್ಯ. ಮೊದಲು ಬಂದ ಹಳ್ಳಿಯ ಮುಖಂಡ ಹಣ ಕೊಡದೆ 1 ಸೋರೆಕಾಯಿಯನ್ನು ಎತ್ತಿಕೊಂಡು ಹೋಗುತ್ತಾನೆ. ನಂತರ ಬಂದ ಪೊಲೀಸ್ ಪೇದೆಯು ಹಣ ನೀಡದೆ 2ನೇ ಸೋರೆಕಾಯಿಯನ್ನು ತೆಗೆದುಕೊಂಡು ಹೋಗುತ್ತಾನೆ. ರೈತನು ಆಕಾಶದತ್ತ ನೋಡಿ, ದೇವರೇ, ನನ್ನ ಬಳಿ ಇದ್ದದ್ದೇ 3 ಸೋರೆಕಾಯಿ, ಅದರಲ್ಲಿ 2ನ್ನೂ ಅಧಿಕಾರವಿದ್ದವರು ಕಿತ್ತುಕೊಂಡರು. ಇನ್ನು ಉಳಿದಿರುವುದು ಕೇವಲ 1. ಇದರಿಂದ ನನ್ನ ಮಗಳ ಮರ್ಯಾದೆ ಉಳಿಸಲು ಸಾಧ್ಯವೇ? ಆಗ ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ರೈತನ ಕಣ್ಣೀರಿಗೆ ಕಾರಣವೇನೆಂದು ಕೇಳುತ್ತಾರೆ. ರೈತ ತನ್ನೆಲ್ಲ ನೋವನ್ನು ತೋಡಿಕೊಳ್ಳುತ್ತಾನೆ. ಆ ಇನ್ಸ್ಪೆಕ್ಟರ್ ಹೊರನೋಟಕ್ಕೆ ಕಠಿಣವಾಗಿ ಕಂಡರೂ ಹೃದಯವಂತರಾಗಿದ್ದರು. ಅವರು ತಕ್ಷಣ ರೈತನನ್ನು ಆ ಮುಖಂಡನ ಮನೆಗೆ ಕರೆದೊಯ್ದು ಅನ್ಯಾಯವಾಗಿ ಪಡೆದ ಸೋರೆಕಾಯಿಗೆ ದಂಡವಾಗಿ 1000 ರೂಪಾಯಿ ಕೊಡಿಸುತ್ತಾರೆ. ಹಾಗೆಯೇ ಪೊಲೀಸ್ ಪೇದೆಯಿಂದಲೂ 1000 ರೂಪಾಯಿ ಕೊಡಿಸುತ್ತಾರೆ. ಇನ್ಸ್ಪೆಕ್ಟರ್ ರೈತನಿಗೆ ಕೇಳುತ್ತಾನೆ, ಈಗ ನಿನ್ನ ಬಳಿ 2000 ರೂಪಾಯಿ ಇದೆ. ಈ 3ನೇ ಸೋರೆಕಾಯಿಯನ್ನು ಏನು ಮಾಡುತ್ತೀಯಾ? ರೈತ ಹೇಳುತ್ತಾನೆ, ಸರ್, ನೀವು ನನಗೆ ಇಷ್ಟು ಸಹಾಯ ಮಾಡಿದ್ದೀರಿ, ಇದನ್ನು ನಿಮಗೆ ಉಡುಗೊರೆಯಾಗಿ ನೀಡುತ್ತೇನೆ ಎಂದು. ಇನ್ಸ್ಪೆಕ್ಟರ್, ಬೇಡ, ನಾನು ಇದನ್ನು ಉಡುಗೊರೆಯಾಗಿ ಪಡೆಯುವುದಿಲ್ಲ. ನಾನೇ ಇದನ್ನು 1000 ರೂಪಾಯಿಗೆ ಖರೀದಿಸುತ್ತೇನೆ. ಈಗ ನಿನ್ನ ಬಳಿ 3000 ರೂಪಾಯಿ ಇದೆ. ಹೋಗು, ಅತಿಥಿಗಳನ್ನು ಹೆಮ್ಮೆಯಿಂದ ಸ್ವಾಗತಿಸು, ಇನ್ಸ್ಪೆಕ್ಟರ್ ಹೇಳಿ ಹೊರಟು ಹೋಗುತ್ತಾನೆ. ಗೆಳೆಯರೇ, ಆ ರೈತ ಅಂದುಕೊಂಡಿದ್ದು ತನ್ನ ಮರ್ಯಾದೆ ಹೋಯಿತು ಎಂದು. ಆದರೆ ದೇವರು ಅವನಿಗೆ ಬೇಕಾದ ಸಹಾಯವನ್ನು ನಿರೀಕ್ಷಿಸದ ರೂಪದಲ್ಲಿ ಕಳುಹಿಸಿಕೊಟ್ಟನು. ನಾವೂ ಅಷ್ಟೇ, ಕಷ್ಟ ಬಂದಾಗ ಕುಸಿದು ಹೋಗಬಾರದು. ದೇವದೂತರು ರೆಕ್ಕೆಗಳನ್ನು ಕಟ್ಟಿಕೊಂಡು ಬರುವುದಿಲ್ಲ. ಅವರು ಒಳ್ಳೆಯ ಹೃದಯವಿರುವ ಮನುಷ್ಯರ ರೂಪದಲ್ಲಿ ಬರುತ್ತಾರೆ. ನಮ್ಮ ಶಕ್ತಿ ಕುಂದಿದಾಗ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಹೊಸ ಭರವಸೆ ನೀಡುವ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.